ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರಾತ್ರಿ ಅಂತೂ ತುಂಬಾ ತಲೆನೋವು ಫ್ರೆಂಡ್ಸ್. ಯಾಕೆಂದರೆ ನೀರಿಗೆ ದೊಡ್ಡ ಪ್ರಾಬ್ಲಮ್ ಆಗಿತ್ತು ರಾತ್ರಿ. ಏನಪ್ಪ ಅಂದರೆ ನೀರೇ ಬಂದಿಲ್ಲ. ನೆನ್ನೆ ಬೆಳಗ್ಗೆಯಿಂದನೂ ನೀರೇ ಬಂದಿಲ್ಲ. ಅದು ಏನೇನಾಯಿತು ಕತೆ ಅಂತ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬೆಂಗಳೂರಲ್ಲಂತೂ ಒಂದ್ಸಲ ನೀರಿಗೆ ಅಷ್ಟು ತೊಂದರೆ ಆಗ್ಬಿಡುತ್ತೆ. ಹಳ್ಳಿ ಕಡೆ ಅಂತೂ ಅಲ್ಲಲ್ಲೊಂದು ಬೋರ್ವೆಲ್ ಆದರೂ ಇರುತ್ತೆ, ಆದರೆ ಇಲ್ಲೊಂದು ಬೋರ್ವೆಲ್ ಸಹ ಇರಲ್ಲ ನೀರಿಗೆ. ಅಂದರೆ ಅದು ಮಾಮೂಲಿ ಇವಾಗಾದರೆ 5 ರೂಪಾಯಿ ಕಾಯಿನ್ ಐತೆ, ತರ್ಬೋದು. ಆದರೆ ಬಳಸೋದಕ್ಕಂತೂ ನೀರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದು ಒಂದೊಂದು ಸಲ ನ್ಯೂಸ್ ಪೇಪರೆಲ್ಲ ಕೊಡ್ತಾರೆ, ನ್ಯೂಸಲ್ಲೆಲ್ಲ ನೀರು ಬರಲ್ಲ ಅಂತ. ಆದರೆ ನಿನ್ನೆ ಏನೂ ಹೇಳಿಲ್ಲ, ಏನೂ ಮಾಡಿಲ್ಲ, ನೀರೇ ಇಲ್ಲ. ಆ್ಯಕ್ಚುಲಿ ರಾತ್ರಿ ನಾನು 2 ಗಂಟೆವರೆಗೂ ವೆಯ್ಟ್ ಮಾಡಿದೆ. 2 ಗಂಟೆ 3 ಗಂಟೆವರೆಗೂ ವೆಯ್ಟ್ ಮಾಡಿ ಮಲ್ಕೊಂಡೆ. ಆಮೇಲೆ 4 ಗಂಟೆಗೆ ಬಂದಿದೆ ನೀರು. ಅವಾಗ ಮತ್ತೆ ಎದ್ದು ನೀರು ಹಿಡಿದು ಪಾತ್ರೆ ತೊಳೆದು ಏನೇನು ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ. ಎಷ್ಟು ಪಚಿದಿ ಕೆಲಸ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಬನ್ನಿ ಏನೇನು ಮಾಡಿದೆ ರಾತ್ರಿ ಅಂತ ತೋರಿಸ್ತೀನಿ. ಏನಕ್ಕೆ ಈ ಸಂಪು ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಸಂಪು ನೋಡಿ ದೊಡ್ಡದೇ ಇದೆ, ನೀರು ಸ್ಟಾಕ್ ಇಟ್ಕೋಬೋದು. ಆದರೆ ಇದು ಲೀಕ್ ಆಗುತ್ತೆ. ನಾನು 2-3 ಸಲ ರೆಡಿ ಮಾಡಿಸ್ದೆ, ಏನು ಮಾಡಿಸಿದ್ರು ಅದು ನೀರು ನಿಲ್ಲಲ್ಲ. ನೀರು ನಮಗೆ ಒಂದು ಸಲ ಬಿಲ್ಲು ಸಾವಿರಾರು ರೂಪಾಯಿ, ಒಂದು 2,000 ರೂಪಾಯಿವರೆಗೂ ಬಿಲ್ ಬಂದಿತ್ತು. ಆವಾಗ ನಾವು ಒಬ್ಬರೇ ಏನು ನೀರು ಯೂಸ್ ಮಾಡಲ್ಲ, ಏನಿಲ್ಲ, ಇಷ್ಟೊಂದು ಆಗಿದೆಯಲ್ಲ ಅಂತ ಕೇಳಿದ್ದಕ್ಕೆ ಅವರು ಎಲ್ಲ ಲೀಕ್ ಆಗ್ತಾ ಇರಬೇಕು, ಚೆಕ್ ಮಾಡಿಸಿ ಅಂದರು. ಆವಾಗ ನಾನು ಅದನ್ನು ಅಲ್ಲಿ ಬಾಲ್ ಹಾಕಿದ್ವಿ, ಅದು ಮುಚ್ಚೇ ಇರಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ಆ ಬಾಲೆಲ್ಲನೂ ತೆಗೆದುಬಿಟ್ಟು ಮಾಮೂಲಿ ಕೊಳಾಯಿ ಹಾಕಿಸ್ದೆ ನಲ್ಲಿನ. ಈಗ ನೀರು ಬೇಕು ಅಂದರೆ ಆನ್ ಮಾಡಿಕೊಂಡು ಮೇಲೆ ಟ್ಯಾಂಕಿಗೆ ತುಂಬಿಸ್ಕೊಂಡು ಆಫ್ ಮಾಡಿಬಿಡ್ತೀವಿ. ಮತ್ತು ಇದೇನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಹಳೆಯ ಮನೆ ನೋಡಿ, ಅಲ್ಲಲ್ಲಿ ಇಲಿ ಹೆಗ್ಣಗಳು ತೋಡಿ ಮಡಗಿದೆ. ಒಂದು ಕಡೆ ಸಿಮೆಂಟ್ ಹಾಕಿ ಮುಚ್ಚಿದ್ರೆ ಇನ್ನೊಂದು ಕಡೆ ತೋಡುತ್ತೆ. ಆ ಥರ ಹಳೆಯ ಮನೆ ಇದು. ಹಂಗಾಗಿ ಅದನ್ನು ಸರಿ ಮಾಡ್ಸೋಕ್ಕೆ ಆಗಲಿಲ್ಲ. ಕೇಳಿದೆ ನಾನು, ಅವ್ರೇನೋ ಕೆಳಗಡೆ ಎಲ್ಲ ತೋಡಬೇಕು, ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಪಕ್ಕದಲ್ಲಿ ಮನೆ ಕಟ್ಟಬೇಕಾದ್ರೆ, ಮೇಲೆ ಮನೆಗಳು ಕಟ್ಟಬೇಕಾದ್ರೆ ಅದು ದೊಡ್ಡ ಕಬ್ಬಿಣದ್ದು ಕಟ್ತಾರಲ್ವ, ಅದು ಮೇಲ್ಗಡೆಯಿಂದ ಬಿತ್ತು. ಆವಾಗ ಅದು ಲೀಕೇಜ್ದು ಫುಲ್ಲು ಸೀಳ್ಬಿಟ್ಬಿಟ್ಟಿದೆ. ನಾವು 2-3 ಸಲ ಅದು ಕವರ್ ಮಾಡಿ ಪ್ಯಾಚ್ ಮಾಡಿದ್ರೂ ಅದು ಆಗಲಿಲ್ಲ. ಅದಕ್ಕೆ ಇವಾಗ ಏನು ಮಾಡ್ತೀವಿ, ಮೇಲ್ಗಡೆ ಟ್ಯಾಂಕ್ಗೆ ನೀರು ಬಂದಾಗ ತುಂಬಿಸ್ಕೊಂಡ್ಬಿಡ್ತೀವಿ. ಮತ್ತು ಇಲ್ಲೊಂದು ಚಿಕ್ಕದು ಒಂದು ಟ್ಯಾಂಕ್ ಇಟ್ಕೊಂಡಿದ್ದೀವಿ, ಡ್ರಮ್ಮು, ಅದಕ್ಕೆ ತುಂಬಿಸ್ಕೊತೀವಿ. ಮೇಲ್ಗಡೆ ಬರೋದು ನೀರು ಸ್ನಾನ ಮಾಡೋಕ್ಕೆ ಗೀಝರ್ ಕಲೆಕ್ಷನ್ ಕೊಟ್ಟಿರೋದ್ರಿಂದ ಮೇಲ್ಗಡೆ ನೀರೆಲ್ಲ ಗೀಝರ್ಗೆ ಯೂಸ್ ಮಾಡ್ಕೊತೀವಿ. ಮತ್ತು ಇನ್ನೊಂದು ಟ್ಯಾಂಕ್ದು ನಾವು ಮನೆಗೆ ಯೂಸ್ ಮಾಡ್ಕೊತೀವಿ, ಟಾಯ್ಲೆಟ್ಗೆ ಅದಕ್ಕೆ ಇದಕ್ಕೆ ಅಂತ. ಮಾಮೂಲಿ ಕುಡಿಯೋಕ್ಕೆ ಬೇರೆ ಸಪ್ರೇಟಾಗಿ ಇಟ್ಕೊತೀವಿ. ನಾನು 2 ಬಿಂದಿಗೆ ಇಲ್ಲ 3 ಬಿಂದಿಗೆ ಇಟ್ಕೊತೀವಿ ನೋಡಿ. 3:45 ಆಗಿದೆ ಟೈಮ್, 3:45 4:45 ಆಗಿದೆ ಟೈಮು. ಆವಾಗ ಪಾತ್ರೆ ಎಲ್ಲ ತೊಳೆದ್ಬಿಡೋಣ, ಪಾತ್ರೆ ಎಲ್ಲ ಗುಡ್ಡೆ ಹಾಕ್ಬಿಟ್ಟಿದೆ. ನಾನು ಬೆಳಗ್ಗೆನೂ ತೊಳೆದಿರಲಿಲ್ಲ, ಬಟ್ಟೆ ಹೊಲಿಯೋದಿತ್ತಾ, ಹೊಲ್ದ್ಬಿಡೋಣ, ಸಾಯಂಕಾಲ ನನ್ನ ಮಗಳು ಬಂದಮೇಲೆ ಇಬ್ಬರು ಎಲ್ಲ ಕ್ಲೀನು ಮಾಡ್ಕೋಬೋದು, ಮನೇನ ನೀರು ಬರ್ತಾ ಇರುತ್ತೆ ಅಂತ ಪ್ಲಾನ್ ಹಾಕಿದ್ವಿ. ನೋಡಿದ್ರೆ ನೀರೇ ಬರಲಿಲ್ಲ. ಬೆಳಗ್ಗೆಯಿಂದನೂ ಬಂದಿಲ್ಲ. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಡ್ತಾಯಿದ್ದೆ. ಈಗ ನೆನ್ನೆ ಏನು ಅಂದ್ಕೊಂಡೆ ಅಂದರೆ, ಎಲ್ಲ ಬಟ್ಟೆ ಸ್ಟಿಚ್ ಮಾಡಿಬಿಡೋಣ, ಸಂಜೆ ನನ್ನ ಮಗಳು ಬಂದಮೇಲೆ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಹೆಂಗೆ ಹಬ್ಬಕ್ಕೆ ಹೊಡಿಬೇಕಲ್ವ, ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಡುಗೆ ಮನೆ ಅಂತ ಪ್ಲಾನ್ ಆಗಿತ್ತು. ನೀರೇ ಬಂದಿಲ್ಲ. ಅವಳು ಪಾಪ ಕಾದು ಆಮೇಲೆ ಮಲ್ಕೊಂಡ್ಳು. ನಾನಂತೂ ಕುಡಿಯೋ ನೀರು ಬೇಕು. ಆಮೇಲೆ ನೀರು ನಮ್ಗೆ ಇಲ್ಲೆಲ್ಲೂ ಸಿಗಲ್ಲ. ಅಂದರೆ ಕೆಲವರೆಲ್ಲ ಆ ಥರ ದೊಡ್ಡ ಸಂಪಿದ್ರೆ ಹಾಕ್ಕೊಂಡು ಅದೇನೋ ಕ್ಲೀನ್ ಮಾಡೋದು ಬರುತ್ತಲ್ಲ, ಅದು ಎಲ್ಲ ಹಾಕ್ಕೊಂಡಿರ್ತಾರೆ. ನಮ್ದೇನೋ ಆ ಥರ ಇಲ್ಲ. ನಮಗೆ ಕುಡಿಯೋ ನೀರು ಅಂದರೆ ಸಪ್ರೇಟಾಗಿ ಒಂದು 4 ಬಿಂದಿಗೆ ಇಟ್ಕೊಂಡಿರ್ತೀವಿ. 2 ಇಲ್ಲ 4 ಬಿಂದಿಗೆ. ಒಂದಿನ ಬಿಟ್ಟು ಒಂದಿನ ಬರುತ್ತೆ. ನೆನ್ನೆ ಬಂದಿದೆಯಲ್ಲ, ಇವತ್ತು ಬರಲ್ಲ, ನಾಳೆ ಬರುತ್ತೆ, ಹಂಗೆ. ಹಂಗಾಗಿ ಈ ಥರನೇ ನಮ್ಮದು. ಈ ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಅದು ಸಂಪು ನೋಡಿದ್ರೆ ದೊಡ್ಡದೇ ಇದೆ. ನೀರು ಎಷ್ಟು ಅದ್ರ ತುಂಬಿಸ್ಬಿಟ್ರೆ ಒಂದು 3-4 ದಿನಕ್ಕೆ ಆಗುತ್ತೆ ನೀರು. ಆದರೆ ಅದು ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ. ಅದೇನೋ ಮಾಡ್ಸೋಕ್ಕೆ ಹೋಗಿದ್ರೆ ಇನ್ನೇನಾದರೂ ಆಗುತ್ತೆ ಅಂದ್ಬಿಟ್ಟು ನಾವು ಅದು ಕೈ ಬಿಟ್ಟೆ, ಮಾಡಿಸಿಲ್ಲ. ಕೇಳಿದ್ದಕ್ಕೆ ಅವರು ಅದೇನೋ ಎಲ್ಲ ತೋಡಬೇಕು ಅಂದರೆ, ಇದು ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಎಲ್ಲಾರ ತೋಡಕ್ಕೆ ಹೋಗಿ ಏನಾದರೂ ಆಗಿಬಿಟ್ರೆ ಅನ್ನೋದಕ್ಕೆ ಭಯಕ್ಕೆ ಒಳಗಡೆನೇ ಇಲಿಗಳು ಸೇರ್ಕೊಂಡು ಒಳಗಡೆ ತೋಡ್ತಾ ಇರುತ್ತೆ. ನಾನೇನು ಮಾಡ್ತೀನಿ, ಮೇಲ್ಗಡೆ ಸಿಮೆಂಟ್ ಮೆತ್ತಿದ್ರೆ ಇನ್ನೊಂದು ಕಡೆ ತೋಡುತ್ತೆ. ಆದರೆ ಇಲಿಗಳು ಈಚೆನೂ ಬರಲ್ಲ. ಅದು ಹೆಂಗೆ ಸಾಯಿಸೋದು ಅಂತಲೂ ಗೊತ್ತಿಲ್ಲ. ಆಮೇಲೆ ಅಷ್ಟೊತ್ತಲ್ಲಿ ಪಾತ್ರೆ ಎಲ್ಲ ಗುಡ್ಡೆ ಹಾಕಿತ್ತ ಎಲ್ಲ ನೀಟಾಗೆಲ್ಲ ಪಾತ್ರೆ ಎಲ್ಲನೂ ತೊಳೆದ್ಬಿಟ್ಟು ನೀರು ಹಿಡ್ಕೊಂಡು
ಆಮೇಲೆ ಮತ್ತೆ ಆ ಡ್ರಮ್ಮಿಗೆ ನೀರು ತುಂಬಿಸಿ ಎಲ್ಲ ರೆಡಿ ಮಾಡಿದೆ. ಏನು ಮಾಡೋಕ್ಕಾಗಲ್ಲ, ನಮಗೆ ನೀರಿಲ್ಲ ಅಂದರೆ ಕುಡಿಯೋ ನೀರೇ ಸಿಗೋಲ್ಲ. ಹೇಳ್ದಂಗೆ ಕಾಯಿನಲ್ಲಿ ₹5 ಕಾಯಿನ್ ಹಾಕಿ ಇಟ್ಕೋಬೇಕು. ಇಲ್ಲ ಅಂದರೆ ಮಾಮೂಲಿ ಹೋಗಿ ಎಲ್ಲಾದರೂ ಯಾರ ಮನೆ ಹತ್ರನಾದ್ರೂ ಇಟ್ಕೊಂಬರ್ಬೇಕು, ಇಲ್ಲ ದೇವಸ್ಥಾನದ ಹತ್ರ ಇದೆ ಅಲ್ಲಿ ಹೋಗಬೇಕು. ಎಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ನೀರ್ದು ನಮಗಂತೂ. ಅದು ಟ್ಯಾಂಕ್ ರೆಡಿ ಮಾಡಿಸ್ತಾ ಇರೋದ್ರಿಂದ ನಮಗೆ ನೀರಿಗೆ ಒಂದು ದಿನ ಬಂದಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೇರೆ ಕುಡಿಯೋಕ್ಕೆ ನಾವು ₹5 ಕಾಯಿನ್ ತರ್ಬೋದು, ಅದ್ರ ಬಳಸೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೇರೆ ಕಡೆ ಎಲ್ಲ ಸೇಫ್ಟಿ ಮಾಡ್ಕೊಂಡಿದ್ದಾರೆ, ನಮ್ಮದು ಸ್ವಲ್ಪ ಹಳೆಯ ಬಿಲ್ಡಿಂಗ್ ಆಗಿರೋದ್ರಿಂದ ನೀರಿಗೆ ಸ್ವಲ್ಪ ಒಂದು ದಿನ ಮಿಸ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಮತ್ತಿಲ್ಲ ಅಲ್ಲಿ ಅಕ್ಕಪಕ್ಕೆಲ್ಲ ಕೇಳೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಈ ರೀತಿ ಆಯಿತು ರಾತ್ರಿ, ತುಂಬಾ ಬೇಜಾರಾಯಿತು ಫ್ರೆಂಡ್ಸ್.